ಇಷ್ಟು ನಿಷ್ಠೂರವಾಗಿ ಮಾತಾಡಬಾರ್ದು ಮಾವನವ್ರೆ. ಅಣ್ಣ ತಮ್ಮಂದಿರು ದಾಯಾದಿಗಳಾಗ್ತಾರೆ ನಿಜ, ಆದರೆ ಎಲ್ಲ ದಾಯಾದಿಗಳು ದ್ವೇಷ ಮಾಡ್ತಾರೇನು? ನಾನು ಶ್ರೀ ರಾಘವೇಂದ್ರ ತೀರ್ಥರು ಪೂರ್ವಾಶ್ರಮದ ಅಣ್ಣ ತಮ್ಮಂದಿರು ನಿಜ, ಆದರೆ ಚಿಕ್ಕ ವಯಸ್ಸಲ್ಲೇ ತಂದೆ ಕಳ್ಕೊಂಡ ಅವರನ್ನು ನನ್ನ ಮಗನ ಹಾಗೆ ನೋಡ್ಕೊಂಡಿದ್ದೀನಿ. ಅವರ ಮಗನು ನನ್ನ ಮಗನೇ. ನಾವು ಯಾವತ್ತೂ ಬೇರೆ ಬೇರೆ ಅಂದ್ಕೊಂಡಿಲ್ಲ. ನಮ್ಮ ತಂದೆ ತಾಯಿ ಕಲಿಸಿರೋ ಸಂಸ್ಕಾರ ಇದು. ನೋಡಿ, ನೀವೇನು ಬೇಕಾದರೂ ಹೇಳಿ, ನನ್ನ ಮೊಮ್ಮಗ ನನಗೆ ಬೇಕಷ್ಟೇ. ನಾವು ಕರ್ಕೊಂಡು ಹೋಗ್ತೀವಿ. ಅದು ಹೇಗಾಗತ್ತೆ ಅಮ್ಮ? ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಲ್ವೇ? ಮಗಳು ನಿಮ್ಮವಳಾದರೂ ಮೊಮ್ಮಗ ಈ ವಂಶಕ್ಕೆ ಸೇರಿದವನಲ್ವೇ? ಹೌದಮ್ಮ, ನಿಮ್ಮ ವಂಶಕ್ಕೆ ಸೇರಿದವನು. ಆದರೆ ತಂದೆ ಅನ್ನಿಸ್ಕೊಂಡವರು ತಮ್ಮ ಜವಾಬ್ದಾರಿಯಿಂದ ಜಾರಿಕೊಂಡು ಹೆಂಡತಿ ಮಗನ್ನ ನಡು ಬೀದಿಲಿ ಬಿಟ್ಟು ಹೋದ್ರಲ್ಲ, ಅವರಿಗೆ ವಂಶದ ಅರಿವಿರ್ಲಿಲ್ವೇನು? ಅಣ್ಣ, ಯಾಕಿಷ್ಟು ಕಠೋರವಾಗಿ ಮಾತಾಡ್ತಿದ್ದೀರಾ? ನಮ್ಮ ಪೂರ್ವಾಶ್ರಮದ ತಮ್ಮನವರು ಏನು ಕೆಟ್ಟ ಉದ್ದೇಶದಿಂದ ಮನೆ ಬಿಟ್ಟು ಹೋದ್ರಾ? ಅವರೇನು ದುಷ್ಟರ, ದುರುಳರ? ನೋಡಿ, ಜೊತೆಗಿರೋವರೆಗೂ ನಿಮ್ಮ ಮಗಳನ್ನ ದೇವತೆ ಹಾಗೆ ನೋಡ್ಕೊಂಡಿದ್ದಾರೆ. 4 ಜನ ಮೆಚ್ಚುವ ಹಾಗೆ ಸಂಸಾರ ಕೂಡ ಮಾಡಿದ್ದಾರೆ. ಏನೋ ಭಗವಂತನ ಪ್ರೇರಣೆ ಆಯಿತು, ಗುರುಗಳ ಅಪ್ಪಣೆ ಆಯಿತು, ಲೋಕ ಕಲ್ಯಾಣಕ್ಕೋಸ್ಕರ ಸನ್ಯಾಸತ್ವ ಸ್ವೀಕಾರ ಮಾಡಿದ್ರು. ಇದನ್ನ ಅರ್ಥ ಮಾಡ್ಕೊಂಡಿದ್ದಿದ್ರೆ ಯಾವ ಸಮಸ್ಯೆನೂ ಇರ್ತಾ ಇರಲಿಲ್ಲ. ಸಂಕಟದಲ್ಲಿ ದುಡುಕ್ಬಿಟ್ಲು. ಹಾಗಂತ ನಾವು ಸರಸ್ವತಿನ ದೂಷಿಸ್ತಾ ಇಲ್ಲ. ಎಲ್ಲವೂ ದೈವ ಸಂಕಲ್ಪ. ಆಗ್ಬಾರ್ದು ಆಗೋಯ್ತು. ಅದಕ್ಕೋಸ್ಕರ ನಾವು ಮನಸ್ತಾಪ ಮಾಡ್ಕೊಳಕ್ಕಾಗತ್ತೆಯೇ? ನೋಡಿ, ಲಕ್ಷ್ಮೀನಾರಾಯಣ ನಿಮ್ಮಿಬ್ಬರ ಮನೆಯಲ್ಲೂ ಇರೋದು ಬೇಡ. ಅವನನ್ನ ನಮ್ಮನೆ ಕರ್ಕೊಂಡು ಹೋಗ್ತೀವಿ. ಶ್ರೀ ರಾಘವೇಂದ್ರ ತೀರ್ಥರು ಸಹ ಅವರ ಪೂರ್ವಾಶ್ರಮದಲ್ಲಿ ನಾವೇ ಅವರಿಗೆ ಶಿಕ್ಷಣಾಭ್ಯಾಸ ಮಾಡಿಸಿದ್ವಿ. ಸಣ್ಣ ವಯಸ್ಸಿಗೆ ದೊಡ್ಡ ವಿದ್ವಾಂಸರಾದರು. ಲಕ್ಷ್ಮೀನಾರಾಯಣನಿಗೂ ನಾವೇ ವಿದ್ಯಾಭ್ಯಾಸ ಕೊಡಿಸ್ತೀವಿ. ಅವನ ವಿದ್ಯಾಭ್ಯಾಸ ಮುಗಿಯುವಷ್ಟರಲ್ಲಿ ಅವನಿಗೂ ಬುದ್ಧಿ ಬಂದಿರುತ್ತೆ. ಆಗ ಅವನು ಎಲ್ಲಿರಬೇಕು ಅಂತ ಇಚ್ಛೆ ಪಡ್ತಾನೋ ಅಲ್ಲಿರಲಿ. ಆಚಾರ್ಯರೇ, ನಿಮ್ಮ ಉದ್ದೇಶ ಸಲಹೆ ಎರಡೂ ಒಳ್ಳೇದೆ. ಆದರೆ ಮಗು ನಮ್ಮ ಜೊತೆಯಲ್ಲಿದ್ರೆ ಮಗಳು ಹೋದ ದುಃಖನ ಮಗು ಮುಖ ನೋಡ್ಕೊಂಡಾದ್ರೂ ನಾವು ಮರಿಬಹುದು. ಮರೀಲೂಬಹುದು. ನೆನಪು ಕಣ್ಮುಂದೆ ಇದ್ದಾಗ ದುಃಖ ಹೆಚ್ಚಾಗ್ಲೂಬಹುದು. ನೋಡಿ, ಹಕ್ಕಿಗಿಂತ ಹೆಚ್ಚಾಗಿ ಅವನ ಭವಿಷ್ಯದ ದೃಷ್ಟಿಯಿಂದ ಅವನು ನಮ್ಮಲ್ಲಿರೋದೇ ಕ್ಷೇಮ ಅಂತ ನನ್ನ ಅಭಿಪ್ರಾಯ. ಆಚಾರ್ಯರೇ, ನನ್ನ ಮಗಳು ಜೀವದ ಜೀವ ಆಗಿದ್ಲು. ಅವಳಿಲ್ಲದೆ ನಮ್ಮ ಬದುಕೇ ಇಲ್ಲ ಬಿಡಿ. ಆದರೆ ಇರೋ ಕೊನೆ ದಿನಗಳಲ್ಲಾದರೂ ಮಗು ಲಕ್ಷ್ಮೀನಾರಾಯಣನಲ್ಲೇ ಸರಸ್ವತಿನ ಕಾಣ್ತಾ ಬದುಕ್ತೀವಿ. ಲಕ್ಷ್ಮೀನಾರಾಯಣನ ನಾವು ಕರ್ಕೊಂಡು ಹೋಗ್ತೀವಿ. ದಯವಿಟ್ಟು ಅನುಮತಿ ಕೊಡಿ. ನಮಗ್ ಮಗು ಬೇಕು. ದಯವಿಟ್ಟು ಮಗುನ ನಮಗೆ ಕೊಟ್ಬಿಡಿ. ತಾಯಿ, ನೀವು ಈ ರೀತಿಯೆಲ್ಲ ಕೈ ಮುಗಿಬಾರ್ದು. ನಮಗೆ ತುಂಬ ಕಷ್ಟ ಆಗುತ್ತೆ. ಮಾವನವರೇ, ನಮ್ಮದು ಬೀಗ ಮುದ್ರೆ ಮನೆತನ. ನಮ್ಮ ತಾತ ಮುತ್ತಾತಿಂದಿರೆಲ್ಲ ವಿಜಯನಗರ ಅರಸರ ಆಸ್ಥಾನದಲ್ಲಿ ಇದ್ದವರು. ವೀಣೆ ವಿದ್ವತ್ತಿನಿಂದ ಹೆಸರು ಮಾಡಿದವರು. ಲಕ್ಷ್ಮೀನಾರಾಯಣನಿಗೆ ಒಳ್ಳೆ ವಿದ್ಯಾಭ್ಯಾಸ ಆಗಬೇಕು. ಹಾಗಾಗಿ ಅವನು ನಮ್ಮ ಬಳಿಯೇ ಇರಲಿ. ಅಲ್ಲಪ್ಪ, ಅವನಿಗೆ ನೀವು ಹೇಳಿದಾಗೆ ಒಳ್ಳೆ ಶಿಕ್ಷಣನ ನಾವು ಕೊಡಿಸ್ತೀವಿ. ಹೌದು, ನಮ್ಮ ಮಗಳನ್ನ ಬೆಳೆಸಿದ ಹಾಗೆ ಅವನನ್ನು ಸುಖವಾಗಿ ಬೆಳೆಸ್ತೀವಿ. ಅವನು ಯಾವ ಕಷ್ಟಕ್ಕೂ ಸಿಲ್ಕೋದಕ್ಕೆ ನಾವು ಬಿಡಲ್ಲ. ತಾಯಿ, ಇದು ಕಷ್ಟ ಸುಖದ ವಿಷಯ ಅಲ್ಲ. ಆಚಾರ್ಯರೇ, ನಿಮಗೆ ಕೈ ಮುಗಿದು ಕೇಳ್ಕೊತೀರಿ. ನಾವು ನಿಮ್ಮಷ್ಟು ತಿಳಿದವರಲ್ಲ. ನಿಮ್ಮ ವಿದ್ವತ್ ಶಕ್ತಿಯಿಂದ ನೀವು ಎಲ್ಲವನ್ನೂ ನಿಭಾಯಿಸಬಲ್ರಿ. ಮಗುವನ್ನ ನಮ್ಮ ಜೊತೆ ಕಳಿಸ್ಕೊಡೋದಾದ್ರೆ ಮಾತ್ರ ನಾವು ಅನ್ನ ನೀರು ಸೇವನೆ ಮಾಡ್ತೀವಿ. ಇಲ್ಲ ಅಂದ್ರೆ ಈ ಮನೆ ಋಣ ಮುಗೀತು ಅಂತ ಈ ಕ್ಷಣನೇ ಹೊರಟ್ಬಿಡ್ತೀವಿ. ಅಣ್ಣ, ದಯವಿಟ್ಟು ಹಾಗೆಲ್ಲ ಮಾಡಬೇಡಿ. ನಾವು ಪಾಪಕ್ಕೆ ಗುರಿಯಾಗ್ತೀವಿ. ಹಿರಿಯರಾದ ನೀವು ಈ ರೀತಿ ಹೋಗೋದು ಸರಿಯಲ್ಲ. ದಯವಿಟ್ಟು ನಮ್ಮನ್ನು ಕ್ಷಮಿಸಿ. ಮಗಳು ಇಲ್ಲ, ಮೊಮ್ಮಗನೂ ಇಲ್ಲ, ಬರೀ ಕೈಲಿ ಹೋಗೋದೆ. ಅಲ್ಲ, ಒಂದು ಮಾತು ಕೇಳ್ತೀನಿ. ಈ ಮಗುವನ್ನ ಸಾಕಿ ಭವಿಷ್ಯ ರೂಪಿಸೋಷ್ಟು ಶಕ್ತರಲ್ವೇ ನಾವು?
ತಪ್ಪು ತಿಳ್ಕೊಬೇಡಿ ಆಚಾರ್ಯರೇ, ನಾವಾಗ್ಲಿ ನೀವಾಗ್ಲಿ ಮಠದ ಗುರುಗಳ ಮಾತನ್ನ ಮೀರಿ ನಡ್ಕೊಂಡವರಲ್ಲ. ಗುರುಗಳು ನಮ್ಮೆಲ್ಲರ ಒಳಿತನ್ನೇ ಬಯಸುವವರು. ಅಪರೋಕ್ಷ ಜ್ಞಾನಿಗಳಾದ ಅವರಿಗೆ ತಿಳಿದೇ ಇರೋದು ಏನೂ ಇಲ್ಲ. ಒಂದು ಕೆಲಸ ಮಾಡೋಣ, ಗುರುಗಳ ಹತ್ರ ಹೋಗೋಣ, ಲಕ್ಷ್ಮೀನಾರಾಯಣನ ವಿಚಾರನ ಪ್ರಸ್ತಾಪ ಮಾಡೋಣ. ಅವ್ರೇನು ಅಪ್ಪಣೆ ಕೊಡ್ತಾರೋ ಹಾಗೆ ನಡ್ಕೊಳ್ಳೋಣ. ಏನಂತೀರಿ? ಸರಿ, ಹಾಗೆ ಆಗಲಿ. ಅಮ್ಮ, ನನಗಮ್ಮ ಬೇಕು, ಅಪ್ಪ ಬೇಕು. ಚಂದ ಮಾಮ, ನನಗೆ ನಮ್ಮಮ್ಮ ಬೇಕು, ಕೊಡು ಚಂದ ಮಾಮ. ಅಮ್ಮ ಹೇಳ್ತಾ ಇದ್ಲು ನಿನ್ನ ಕೇಳು ಅಂತ. ನನಗಿಲ್ಲ ಅಮ್ಮನೂ ಇಲ್ಲ, ಅಪ್ಪನೂ ಇಲ್ಲ. ನನಗೆ ನಾನೊಬ್ಬನೇ ಅನ್ನಿಸ್ತಾ ಇದೆ, ನನ್ನ ಜೊತೆ ಯಾರೂ ಇಲ್ಲ. ನನಗೆ ಅಮ್ಮ ಬೇಕು, ಅಮ್ಮ ಬೇಕು. ಕರ್ಕೊಂಡು ಬಾ ಚಂದ ಮಾಮ. ನನಗೆ ಅಮ್ಮ ಇಲ್ಲದೆ ಇರಕ್ಕಾಗ್ತಾ ಇಲ್ಲ, ಕಳಿಸ್ಕೊಡು ಚಂದ ಮಾಮ. ನಾನು ನಮ್ಮ ಅಮ್ಮನ ಹತ್ರ ಮಾತಾಡಬೇಕು. ಅಮ್ಮಂಗೆ ಹೇಳು ನಾನು ಕಾಯ್ತಾ ಇದ್ದೀನಿ ಅಂತ. ಕೇಳಿದ್ನೆಲ್ಲ ಕೊಡ್ತೀಯ ಅಲ್ವಾ ಚಂದ ಮಾಮ? ಅಮ್ಮ ಹೇಳ್ತಾ ಇದ್ಲು ನನಗೆ ಬೇರೆ ಏನು ಬೇಡ, ನಮ್ಮಮ್ಮ ಬೇಕು. ಅಮ್ಮ, ತಗೋ. ನನಗೆ ಬೇಡ. ಹಠ ಮಾಡಬೇಡ, ತಗೊಳ್ಳೋ. ನೋಡು, ಅಲ್ಲಿ ಎಷ್ಟೊಂದು ನಕ್ಷತ್ರಗಳು ಕಾಣ್ತಿದೆಯಲ್ಲ, ಅಲ್ಲಿ ನಿಮ್ಮಜ್ಜಿ, ತಾತ, ಮುತ್ತಜ್ಜಿ, ಮುತ್ತಾತ ಎಲ್ಲರೂ ಇದ್ದಾರೆ ಗೊತ್ತಾ? ಎಲ್ಲಿ ಯಾರು ಕಾಣ್ತಾನೆ ಇಲ್ಲ. ನೀನೀಗ ಊಟ ಮಾಡಿದ್ರೆ ಎಲ್ಲರೂ ಕಾಣ್ತಾರೆ. ತಗೋ. ಬೇಡ, ನೀನು ಸುಳ್ಳು ಹೇಳ್ತಾ ಇದ್ಯಾ. ನನಗೆ ಅಪ್ಪ ಬೇಕು. ಅಪ್ಪ ಬಂದ್ರೇನೆ ನಾನು ಊಟ ಮಾಡೋದು. ನಿನಗೆ ಅಪ್ಪ ಬೇಕಲ್ವೇ? ಹೌದು. ಚಂದ ಮಾಮನ ಕೇಳಿದ್ರೆ ಕಳಿಸ್ಕೊಡ್ತಾನೆ. ಚಂದ ಮಾಮ, ಚಂದ ಮಾಮ, ನಂಗೆ ಅಪ್ಪ ಬೇಕು, ಬೇಗ ಕಳಿಸ್ಕೊಡು ಚಂದ ಮಾಮ. ನೀನು ಹೀಗೆ ಕೇಳಿದ್ರೆ ಚಂದ ಮಾಮ ನಿಮ್ಮ ಅಪ್ಪನ ಕಳಿಸೋದಿಲ್ಲ ಮಗನೇ. ನೀನು ಹೊಟ್ಟೆ ತುಂಬ ಊಟ ಮಾಡಿ ನಗ್ನಗ್ತಾ ಕೇಳಿದ್ರೆ ಆಗ ಚಂದ ಮಾಮ ಅಪ್ಪನ ಕಳಿಸ್ಕೊಡ್ತಾರೆ. ನಿಜವಾಗ್ಲೂ? ನಿಜವಾಗ್ಲೂ ಕಳಿಸ್ತಾನೆ. ನಿಮ್ಮ ಅಜ್ಜಿ ತಾತನೂ ಕಳಿಸ್ತಾನೆ. ತಗೋ, ಬೇಗ ಬೇಗ ತಿನ್ನು. ಬೇಡ, ನೀನು ಸುಳ್ಳು ಹೇಳ್ತಾ ಇಲ್ಲ ತಾನೆ? ಇಲ್ಲ ಕಂದ, ನನ್ನ ಮೇಲೆ ಆಣೆ. ಅಮ್ಮ ಯಾವತ್ತಾರು ಸುಳ್ಳು ಹೇಳ್ತಾಳಾ? ಹ್ಮ್. ತಗೋ ತಗೋ, ತಿನ್ನು.